ಅಕ್ಷರ ದಾಸೋಹ ಮತ್ತು ಕ್ಷೀರಭಾಗ್ಯಗಳ ಸಾಮಾಜಿಕ ಮಹತ್ವ. ಪೀಠಿಕೆ: ದಾಸೋಹ ಎನ್ನುವುದಕ್ಕೆ ಜಂಗಮರಿಗೆ ಮಾಡುವ ಆರೋಗಣೆ ಎಂಬ ಅರ್ಥವಿದೆ. ಪ್ರಾಯಶಃ ಈ ಪದವನ್ನು ವಚನಕಾರರು ಸೃಷ್ಟಿಸಿರಬೇಕು ಎನಿಸುತ್ತದೆ. ಉಚಿತ ಭೋಜನ ಎನ್ನುವುದು ಅದರ ತಾತ್ಪರ್ಯಾರ್ಥ. ಈ ಪದಕ್ಕೆ ಅಕ್ಷರ ಎನ್ನುವುದನ್ನು ಹಿನ್ನುಡಿಯಾಗಿಸಿ ಅಕ್ಷರ ದಾಸೋಹ ಎಂಬ ಪದವನ್ನು ರಚಿಸಲಾಗಿದೆ. ಉಚಿತ ಶಿಕ್ಷಣದೊಂದಿಗೆ ಊಟ ಎನ್ನುವ ಅಭಿಪ್ರಾಯದಲ್ಲಿ ಇದನ್ನು ಬಳಸಲಾಗುತ್ತದೆ. ವಿಷಯ ನಿರೂಪಣೆ. ಭಾರತದ ಜನರಲ್ಲಿ ಪ್ರಾಥಮಿಕ ಶಿಕ್ಷಣ ಪಡೆಯಬೇಕಾದ 6ರಿಂದ 14 ವರ್ಷದ ಮಕ್ಕಳು 20% ಇದ್ದಾರೆ ಎನ್ನಲಾಗಿದೆ. ಇವರೆಲ್ಲರಿಗೂ ಕಡ್ಡಾಯ ಮತ್ತು ಉಚಿತ ಶಿಕ್ಷಣ ನೀಡಬೇಕೆಂದು ಭಾರತದ ಸಂವಿಧಾನವು ಹೇಳಿದೆ. ಸಂವಿಧಾನದ ಈ ಹೇಳಿಕೆಯನ್ನು ಪೂರ್ಣವಾಗಿ ಅಳವಡಿಸಲು ಇನ್ನೂ ಸಾಧ್ಯವಾಗಿಲ್ಲ. ಈ ಹಂತದ ಮಕ್ಕಳೆಲ್ಲರನ್ನೂ ಶಾಲೆಗೆ ಸೇರಿಸಲು ಸಾಧ್ಯವಾಗಿಲ್ಲ. ಅಲ್ಲದೆ ಸೇರಿದ ಮಕ್ಕಳಲ್ಲೂ 40% ಶಿಕ್ಷಣವನ್ನು ಪೂರೈಸದೆ ಹೊರಬರುತ್ತಿರುವರೆಂದು ಅಂಕಿಅಂಶಗಳು ಸಾರುತ್ತವೆ. ಹೀಗಾಗಲು ಸಾಮಾಜಿಕ ಸ್ಥಿತಿ, ಶಿಕ್ಷಣ ನೀಡಲು ಪ್ರೋತ್ಸಾಹವಿಲ್ಲದಿರುವಿಕೆ, ಬಾಲಕಾರ್ಮಿಕ ಪದ್ಧತಿ, ಅಪೌಷ್ಟಿಕತೆ ಮೊದಲಾದವು ಕಾರಣವೆಂದು ನಿರ್ಧರಿಸಲಾಗಿದೆ. ಈ ಎಲ್ಲ ಸಮಸ್ಯೆಗಳನ್ನು ನಿವಾರಿಸಲು ಕೇಂದ್ರ ಸರ್ಕಾರ 1995ರಲ್ಲಿ ಪ್ರಾಥಮಿಕ ಶಿಕ್ಷಣ ಸಹಕಾರಿಯಾದ ರಾಷ್ಟ್ರೀಯ ಪೌಷ್ಟಿಕ ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸಿತು. ಈ ಯೋಜನೆಯಂತೆ 1ರಿಂದ 5ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಮಧ್ಯಾಹ್ನದ ಊಟವನ್ನು ನೀಡುವ ವ್ಯವಸ್ಥೆ ಜಾರಿಯಾಯಿತು. 2007ರ ಅಕ್ಟೋಬರ್ನಿಂದ ಇದನ್ನು 6ರಿಂದ 8ನೇ ತರಗತಿಯ ವಿದ್ಯಾರ್ಥಿಗಳಿಗೂ ವಿಸ್ತರಿಸಲಾಯಿತು. ಶಾಲೆಯಲ್ಲಿ ಮಧ್ಯಾಹ್ನ ಭೋಜನದ ರಾಷ್ಟ್ರೀಯ ಕಾರ್ಯಕ್ರಮವೆಂದು ಇದನ್ನು ಕರೆಯಲಾಯಿತು. ಈಗ ಇದು ವಿಶ್ವದಲ್ಲಿಯೇ ಅತಿದೊಡ್ಡ ಯೋಜನೆ ಎಂದು ಹೆಸರು ಪಡೆದಿದೆ. ಸುಮಾರು 12 ಲಕ್ಷಕ್ಕೂ ಹೆಚ್ಚು ಶಾಲೆಗಳು, 12 ಕೋಟಿಗೂ ಅಧಿಕ ಸಂಖ್ಯೆಯ ಮಕ್ಕಳು ಇದರ ಲಾಭ ಪಡೆಯುತ್ತಿದ್ದಾರೆ. ಕರ್ನಾಟಕ ರಾಜ್ಯ ಸರ್ಕಾರವು ಕೇಂದ್ರ ಸರ್ಕಾರದ ಈ ಯೋಜನೆಯೊಂದಿಗೆ ಒಳಗೂಡಿ 2002ರ ಜೂನ್ನಿಂದ ಅಕ್ಷರ ದಾಸೋಹವೆಂಬ ಯೋಜನೆಯನ್ನು ಜಾರಿಗೆ ತಂದಿತು. 1ರಿಂದ 5ನೇ ತರಗತಿಯ ಮಕ್ಕಳಿಗೆ ಮಧ್ಯಾಹ್ನದ ಊಟವನ್ನು ನೀಡುವ ವ್ಯವಸ್ಥೆಯನ್ನ ಮಾಡಿತು. ಮೊದಲು 7 ಜಿಲ್ಲೆಗಳಲ್ಲಿ ಪ್ರಾರಂಭವಾದ ಈ ಕಾರ್ಯಕ್ರಮವು 2003ರಲ್ಲಿ ಇಡೀ ರಾಜ್ಯಕ್ಕೆ ವಿಸ್ತರಣೆಗೊಂಡಿತು. ಅಕ್ಷರ ದಾಸೋಹ ಅಥವಾ ಮಧ್ಯಾಹ್ನ ಬಿಸಿಯೂಟ ನೀಡುವ ಯೋಜನೆಯಿಂದ ಸರ್ಕಾರಿ ಶಾಲೆಗಳ, ಅನುದಾನಿತ ಮತ್ತು ಸ್ಥಳೀಯ ಸಂಸ್ಥೆಗಳ ಶಾಲೆಗಳು 1ರಿಂದ 8ನೇ ತರಗತಿಯವರೆಗಿನ ವಿದ್ಯಾರ್ಥಿಗಳ ಪೌಷ್ಟಿಕತೆ ಮತ್ತು ಹಾಜರಾತಿ ಹೆಚ್ಚುವುದೆಂದು ನಿರೀಕ್ಷಿಸಲಾಗಿದೆ. ಅಲ್ಲದೆ ಬರ ಪ್ರದೇಶಗಳಲ್ಲಿ ಬೇಸಿಗೆ ರಜೆಯಲ್ಲೂ ಬಡ ಮಕ್ಕಳಿಗೆ ಮಧ್ಯಾಹ್ನದ ಊಟವನ್ನು ನೀಡುವ ಯೋಜನೆಯನ್ನು ಕೈಗೊಳ್ಳಲಾಗಿದೆ. ಅಕ್ಷರ ದಾಸೋಹ ಯೋಜನೆಯ ಲಾಭಗಳು: ಮಕ್ಕಳ ಅಪೌಷ್ಟಿಕತೆಯನ್ನು ಕಳೆಯುತ್ತದೆ. ಬಡ ಹಾಗೂ ಅವಕಾಶವಂಚಿತ ಮಕ್ಕಳ ಶಾಲಾ ಪ್ರವೇಶ ಮತ್ತು ಶಿಕ್ಷಣಕ್ಕೆ ಅವಕಾಶ ನೀಡುತ್ತದೆ. ಬಾಲಕಾರ್ಮಿಕ ಪದ್ಧತಿಯನ್ನು ಕಡಿಮೆ ಮಾಡುತ್ತದೆ. ವಿದ್ಯಾರ್ಥಿಗಳಲ್ಲಿ ಜಾತೀಯ ಅಸಮಾನತೆಯನ್ನು ನಿವಾರಿಸುತ್ತದೆ. ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಉತ್ತೇಜನ ನೀಡುತ್ತದೆ. ಅಡುಗೆ ಮುಂತಾದ ಕೆಲಸಗಳಲ್ಲಿ ಮಹಿಳೆಯರಿಗೆ ಉದ್ಯೋಗ ಒದಗಿಸುತ್ತದೆ. ಕ್ಷೀರಭಾಗ್ಯ ಯೋಜನೆ. ಕರ್ನಾಟಕ ಸರ್ಕಾರ 2013ರ ಆಗಸ್ಟ್ 1ರಿಂದ ಪೌಷ್ಟಿಕತೆಯ ಪೂರಕ ಯೋಜನೆಯ ಅಂಗವಾಗಿ ವಿದ್ಯಾರ್ಥಿಗಳಿಗೆ ಕ್ಷೀರಭಾಗ್ಯ ಎನ್ನುವ ಯೋಜನೆಯನ್ನು ಆರಂಭಿಸಿದೆ. ಕರ್ನಾಟಕ ರಾಜ್ಯ ಹಾಲು ಒಕ್ಕೂಟ ಮತ್ತು ಕ್ಷೀರ ಕೇಂದ್ರಗಳ ಸಹಕಾರದೊಡನೆ ಈ ಯೋಜನೆಯನ್ನು ಕೈಗೊಳ್ಳಲಾಗಿದೆ. ಅಂಗನವಾಡಿಯ ಮಕ್ಕಳೊಡನೆ ಸರಕಾರಿ ಅನುದಾನಿತ ಹಾಗೂ ಸ್ಥಳೀಯ ಸಂಸ್ಥೆಗಳ ಶಾಲೆಗಳಲ್ಲಿ 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಇದರ ಲಾಭ ದೊರೆಯುತ್ತಿದೆ. ಸುಮಾರು 64,000 ಅಂಗನವಾಡಿಗಳ 40 ಲಕ್ಷ ಮಕ್ಕಳು, 55,683 ಶಾಲೆಗಳ 64 ಲಕ್ಷ ಮಕ್ಕಳಿಗೂ ಇದರ ಪ್ರಯೋಜನ ಪಡೆಯುತ್ತಿದ್ದಾರೆ. ಪ್ರತಿ ವಿದ್ಯಾರ್ಥಿಗೂ ವಾರದಲ್ಲಿ 3 ದಿನ ಮಧ್ಯಾಹ್ನ ಊಟದೊಂದಿಗೆ 150 ಮಿಲಿಲೀಟರ್ ಹಾಲನ್ನು ನೀಡಲಾಗುತ್ತಿದೆ. ಈವರೆಗೂ ಹಾಲಿನ ಪುಡಿಯಿಂದ ಹಾಲನ್ನು ತಯಾರಿಸಿ ಕೊಡಲಾಗುತ್ತದೆ. ಬರುವ ವರ್ಷದಿಂದ ಟೆಟ್ರಾಪ್ಯಾಕ್ ನಲ್ಲಿ ಸುಗಂಧಿತ ಹಾಲನ್ನು ನೀಡುವ ಯೋಜನೆ ಜಾರಿಗೆ ಬರಲಿದೆ ಎಂದು ಹೇಳಲಾಗಿದೆ.
ಕ್ಷೀರಭಾಗ್ಯ ಯೋಜನೆಯ ಲಾಭಗಳು: ಪೌಷ್ಟಿಕ ಆಹಾರವನ್ನು ಒದಗಿಸುತ್ತದೆ. ಬಡ ಹಾಗೂ ಅವಕಾಶ ವಂಚಿತ ಮಕ್ಕಳಿಗೆ ಶಾಲೆಗೆ ಬರಲು ಉತ್ತೇಜನ ನೀಡುತ್ತದೆ. ಬಾಲಕಾರ್ಮಿಕ ಪದ್ಧತಿಯನ್ನು ಕಡಿಮೆ ಮಾಡುತ್ತದೆ. ಮಕ್ಕಳ ಆರೋಗ್ಯ ಹಾಗೂ ಶಾರೀರಿಕ ಬೆಳವಣಿಗೆಗೆ ಅವಶ್ಯವೆನಿಸುತ್ತದೆ. ಕ್ಷೀರ ಉತ್ಪಾದಕರು ಹಾಗೂ ರೈತ ವರ್ಗಕ್ಕೆ ವರಮಾನ ತರುತ್ತದೆ. ಅಕ್ಷರ ದಾಸೋಹ ಮತ್ತು ಕ್ಷೀರಭಾಗ್ಯ ಯೋಜನೆಗಳು ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ತುಂಬ ಉಪಯುಕ್ತ ಯೋಜನೆಗಳೆನಿಸಿವೆ. ಉಪಸಂಹಾರ: ಇಂಥ ಯೋಜನೆಗಳು ಸಾರ್ಥಕವಾಗಿ ಕಾರ್ಯಗತವಾಗಲು ಕಾರ್ಯಕರ್ತೃಗಳಲ್ಲಿ ಶ್ರದ್ಧೆ, ಸಮಾನತೆ ಮತ್ತು ನಿಷ್ಕಲ್ಮಶ ಮನೋಭಾವವಿರಬೇಕು. ಔದಾಸೀನ್ಯ, ಅಂಧಧೋರಣೆಗಳು, ಸ್ವಾರ್ಥತೆಗಳಿರಬಾರದು. ಈ ಬಗೆಯ ಯೋಜನೆಗಳ ಸಫಲತೆ ವಿಫಲತೆಗಳು ಅಂಥವರ ಕೈಯಲ್ಲಿದೆ. ಒಟ್ಟಾರೆಯಾಗಿ ಈ ಯೋಜನೆಯು ಆರ್ಥಿಕವಾಗಿ ಹಿಂದುಳಿದಿರುವ ಹಾಗೂ ಅವಕಾಶ ವಂಚಿತ ಮಕ್ಕಳಿಗೆ ಉಪಯುಕ್ತವಾಗುವುದು.